ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸ್ ಪೀಸ್ ಕೊಟ್ಟಿರುವಾಗ ನಾವು ಮೊದಲು ಲೈನಿಂಗ್ನ ಕಟ್ ಮಾಡ್ಕೋಬೇಕಾ ಅಥವಾ ಮೇನ್ ಬ್ಲೌಸ್ ಪೀಸನ್ನ ಕಟ್ ಮಾಡ್ಕೋಬೇಕಾ ಈ ರೀತಿ ವರ್ಕ್ ಕೊಟ್ಟಾಗ ಅಂತ ಹೇಳಿದ್ದೆ ನಾನು. ಸೊ ಆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರ್ಬೋದು. ನಾನು ನೆಕ್ಸ್ಟು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ನೆಕ್ಗಳು ಮಾತ್ರ ಸ್ಟಿಚಿಂಗ್ ಹಾಕ್ತೀನಿ, ಪೂರ್ತಿ ಕಂಪ್ಲೀಟಾಗಿ ಹಾಕೋದಿಲ್ಲ. ಸೊ ಆ ವಿಡಿಯೋ ನೋಡಿದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ನೀವೇನಾದರೂ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಮೊದಲು ಆ ವಿಡಿಯೋ ನೋಡಿಕೊಂಡು ಈ ವಿಡಿಯೋ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಓಕೆನಾ? ಇವಾಗ ಇದನ್ನು ನೋಡಿ, ನಾನು ನಿಮಗೆ ನಿನ್ನೆ ಏನು ಹೇಳಿದ್ದೆ, ನೆಕ್ಕನ್ನು ಕಟ್ ಮಾಡ್ಕೋಬಾರ್ದು ಅಂತ ಹೇಳಿದ್ನಲ್ವ. ಸೊ ಇವಾಗ ನಾನು ನೆಕ್ಕನ್ನು ಕಟ್ ಮಾಡ್ಕೊಂಡಿಲ್ಲ, ಓನ್ಲಿ ಮಾರ್ಕ್ ಹಾಕ್ಕೊಂಡದ್ದನ್ನು ತೊಗೊಂಡಿದ್ದೀನಿ. ಸೊ ಇವಾಗ ನಾವು ಇದನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಏನು ಮಾರ್ಕ್ ಮೂಡಿರುತ್ತಲ್ವ, ಸೊ ಅದನ್ನ ಇಟ್ಕೊಂಡು ಮೊದಲಿಗೆ ಇನ್ನೊಂದು ಸಲ ನಾವು ಈ ಕಡೆ ಕಾಣೋ ಹಾಗೆ ಮಾರ್ಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಇವಾಗ ನಾವು ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾಚ್ ಹಾಕಿದ್ದೀವಲ್ವ, ಇವೆರಡನ್ನೂ ನಾಚನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಇದನ್ನು ನಾನಿನ್ನೂ ಕಟ್ ಮಾಡ್ಕೊಂಡಿಲ್ಲ. ಸೊ ಇವಾಗ ಈ ನಾಚ್ಗೂ ನೋಡಿ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಸೊ ನೋಡಿ ಎರಡು ನಾಚ್ಗಳು ಕೂಡ ಜಾಯಿಂಟ್ ಮಾಡಿಕೊಂಡು ಈ ರೀತಿ ಇದನ್ನು ಈ ರೀತಿ ಹೊಳಿಸ್ಕೋಬೇಕು. ಯಾಕಂದರೆ ನಮಗೆ ಡಿಸೈನ್ ಗೊತ್ತಾಗುತ್ತಲ್ವ ಈ ಡಿಸೈನ್ ಯಾವ ರೀತಿ ಇದೆ ಅಂತ. ಸೊ ಹಾಗಾಗಿ ಈ ರೀತಿ ಹೊಳಿಸ್ಕೊಂಡು ಗುಂಡು ಪಿನ್ ಇದ್ದರೆ ನಿಮಗೆ ಗುಂಡು ಪಿನ್ ಹಾಕ್ಕೊಂಡ್ಬಿಡಿ. ಸ್ಟಿಫ್ ಆಗಿರುತ್ತೆ, ಸ್ಟಿಚ್ ಮಾಡೋಕ್ಕೆ ಕಷ್ಟ ಅನಿಸೋದಿಲ್ಲ. ಓಕೆನಾ? ಇವಾಗ ಇದನ್ನು ನಾವು ಸ್ಟಿಚ್ನ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇಟ್ಟು ಇಲ್ಲಿಗೆ ನಾವು ಸ್ಟಿಚ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಪರ್ಫೆಕ್ಟಾಗಿ ಈ ರೀತಿ ಸ್ಟಿಚಿಂಗ್ ಅನ್ನೋದು ಬಂದಿರುತ್ತೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಒಂದು 1/4 ಇಂಚು ಅರ್ಧ ಇಂಚುವರೆಗೆ ಬಟ್ಟೆ ಬಿಟ್ಕೊಂಡು ಕಟ್ ಮಾಡಿ, ಜಾಸ್ತಿ ಎಡ್ಜಿಗೆ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಮಾಡ್ಕೊಂಡ ನಂತರ ಇವಾಗ ಸುತ್ತಲೂ ನಾಚ್ ಹಾಕೋಬೇಕು. ಈ ರೀತಿ ನಾಚ್ ಹಾಕ್ಕೊಂಡು ಇವಾಗ ಎಡ್ಜಿಗೆ ಒಂದು ಸ್ಟಿಚ್ ಮಾಡ್ಬೇಕು. ಈ ರೀತಿ ಟರ್ನ್ ಮಾಡಿ ಇಲ್ಲಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿಗೆ ಬರುತ್ತೆ ಇದು ನೋಡಿ ಈ ರೀತಿ. ಇದನ್ನು ನೀವು ಈ ರೀತಿ ಮಡಚ್ಕೊಂಡು ಬರುತ್ತೆ, ಅಂದರೆ ಇರೋದಿಲ್ಲ. ಓಕೆನಾ? ಈ ರೀತಿ ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ.
ನೋಡಿ ಈ ರೀತಿಯಾಗಿ ಸ್ಟಿಚ್ ಆಯಿತು. ಇವಾಗ ನಾವು ಒಂದು ಪ್ರೆಸ್ ಸ್ಟಿಚ್ ಹಾಕೋಣ. ನೋಡಿ ಈ ರೀತಿ ಕರೆಕ್ಟಾಗಿ ರೌಂಡ್ ಶೇಪಿಗೆ ಸ್ಟಿಚ್ ಮಾಡಿಕೊಂಡೆ. ಸೊ ಇವಾಗ ಕೆಳಗಡೆ ಒಂದು ಪ್ರೆಸ್ ಸ್ಟಿಚ್ನ ಹಾಕೊಂಡ್ಬಿಡೋಣ. ಪ್ರೆಸ್ ಸ್ಟಿಚ್ ಹಾಕೊಂಡು ನಡೆಯುತ್ತೆ, ಇಲ್ಲಿ ಬಿಟ್ಟರು ನಡೆಯುತ್ತೆ. ನೋಡ್ಕೊಳ್ಳಿ, ನೀಟಾಗಿ ಕೂತ್ಕೊಂಡಿದೆಯಲ್ವ, ಸೊ ಬಿಟ್ಟರು ನಡೆಯುತ್ತೆ. ಇವಾಗ ಕಂಪ್ಲೀಟ್ ಹೀಗೆ ರೌಂಡ್ ಒಂದು ಸ್ಟಿಚ್ ಹಾಕೊಂಡ್ಬಿಡೋಣ. ಕಂಪ್ಲೀಟ್ ರೌಂಡ್ ನೋಡಿ. ಈ ರೀತಿ ಸ್ಟಿಚ್ ಆದಮೇಲೆ ಟಕ್ಸ್ ಪಾಯಿಂಟ್ ನೋಡಿ. ಈ ಕಡೆ ನೋಡಿ, ಈ ರೀತಿಯಾಗಿ ನಾವು ವರ್ಕ್ ಮಾಡಿರುವಂತಹ ಬ್ಲೌಸನ್ನ ಸ್ಟಿಚ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಪರ್ಫೆಕ್ಟ್ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ಹಿಂದಿನ ವೀಡಿಯೋದಲ್ಲಿ ಕೆಲವೊಬ್ಬರಿಗೆ ಡೌಟ್ ಇತ್ತು, ನಾವು ಈ ರೀತಿ ಮಾಡಿ ಹೇಗೆ ಸ್ಟಿಚ್ ಮಾಡೋದು, ಎರಡೂ ನೆಕ್ಕನ್ನು ಕಟ್ ಮಾಡಿದೆ ಅಂತ ಕೆಲವೊಬ್ಬರಿಗೆ ಡೌಟ್ ಬಂದಿರುತ್ತೆ. ಸೊ ಇದಕ್ಕೇ ಇವತ್ತು ಡೌಟ್ ಸಲುವಾಗಿಯೇ ಕ್ಲಿಯರ್ನ ಮಾಡೋ ಸಲುವಾಗಿಯೇ ವಿಡಿಯೋ ಮಾಡಿದೆ. ನೋಡಿ ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿದಂತೆ ಕಂಪ್ಲೀಟಾಗಿ ತೋರಿಸಿದೆ. ಸೊ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಈ ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಆದಷ್ಟು ನಿಮಗೆ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಒಂದು ವಿಡಿಯೋ ಯೂಸ್ಫುಲ್ ಆಗೋರಿಗೆ ನಿಜವಾಗ್ಲೂ ಶೇರ್ ಮಾಡಲೇಬೇಕು. ನೀವು ತುಂಬ ಜನರಿಗೆ ಒಂದು ಡೌಟ್ಗಳಿರುತ್ತೆ ಟೈಲರಿಂಗ್ ಮಾಡೋರಿಗೆ. ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಇದೇ ರೀತಿ ಟೈಲರಿಂಗ್ ಟ್ರಿಕ್ಸ್ ಬಗ್ಗೆ ತುಂಬ ಹೇಳ್ತಾ ಇರ್ತೀನಿ. ಡ್ರೆಸ್ಸು, ಬ್ಲೌಸು, ಎಲ್ಲ ಥರ ಸ್ಟಿಚಿಂಗು, ಕಟ್ಟಿಂಗು. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.